ವಾಟ್ ಎಕ್ಸಾಕ್ಟ್ಲಿ ಇಂಡಿಯಾ ವಾಂಟೆಡ್ ಇಟ್ ಹ್ಯಾಪೆಂಡ್. ಮೊದಲನೇ ಮ್ಯಾಚ್ ಬಗ್ಗೆನೇ ಮಾತಾಡಬೇಕು ಗುರು. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಬಗ್ಗೆ ಯಾವ ಮಗ ಕೇಳ್ತಾನೆ ಅಲ್ಲಿ? ಹೌದು, ಮೊದಲನೇ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್. ಯಾರು ಗೆಲ್ತಾರೆ? ಇಂಡಿಯಾನ ರಕ್ಷಿಸ್ತಾರ ಸೌತ್ ಆಫ್ರಿಕಾದವರು ಅಥವಾ ಇಂಡಿಯಾನ ಏನಾದ್ರು ಬಾಯಿಗೆ ಬರ್ಸ್ತಾರೆ, ಇನ್ನೂ ಬೀಜ ಬಾಯಿಗೆ ಬರ್ಸ್ತಾರೆ ಅಂತ? ಆ್ಯಕ್ಚುಲಿ ಅವರೇ ಬೀಜ ಬಾಯಿಗೆ ಬರ್ಸಿದ್ದು. ಇವಾಗ ಅವರೇ ಒಂದು ಸ್ವಲ್ಪ ಕಾಮ್ ಡೌನ್ ಮಾಡಿದರೆ. ಹೌದು, ನೆಟ್ ರನ್ ರೇಟ್ಗೆಲ್ಲ ಕಿತ್ತಾಡ್ಬಿಡ್ರಿ ಗುರು, ನೀವು ಗೆದ್ಬಿಟ್ಟು ಬನ್ನಿ ಸಾಕು ಅನ್ನೋ ಥರ ಇವಾಗ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅವ್ರೇನಾದ್ರು ವೆಸ್ಟ್ ಇಂಡೀಸ್ ಏನಾದ್ರು ಗೆದ್ಬಿಟ್ಟಿತ್ತು ಅಂದರೆ ನೆಟ್ ರನ್ ರೇಟ್ ಬಂದ್ಬಿಟ್ಟು ಕೂತ್ಕೊಂಡ್ಬಿಡೋದು ಬುಡಕ್ಕೆ. ನೋಡಿ, ನಾನು ಏನು ಹೇಳಿದ್ದೆ, 70+ ಮಾರ್ಜಿನಿಂದ ಗೆಲ್ಬೋದು ಜಿಂಬಾಬ್ವೆ ಮೇಲೆ ಅಂತ. ಇವತ್ತು ಅದೇ ಥರ ಆಗಿದೆ, 70+ ಮಾರ್ಜಿನಿಂದನೇ ಗೆದ್ದಿದ್ದಾರೆ. ಬಟ್ ನೆಟ್ ರನ್ ರೇಟ್ ಎಲ್ಲ ಏನೂ ಮ್ಯಾಟ್ರಿಗೆ ಬಂದಿಲ್ಲ. ಬಟ್ ನೋಡಿ ಹೆಂಗಿದೆ ಅಂತ, ಇಂಡಿಯಾದವ್ರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಅವ್ರು ಗೆದ್ದರೂ ಸಹ ಗೊತ್ತಾದರೂ ಸಹ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಇಲ್ಲ ಗುರು, ನಮ್ಮ ಪ್ಲ್ಯಾನ್ನ ಚೇಂಜ್ ಮಾಡೋದು ಬೇಡ, ನಾವು ಬೌಲಿಂಗ್ ಆಯ್ಕೆ ಮಾಡ್ಕೊಳೋದು ಬೇಡ, ನಾವು ಬ್ಯಾಟಿಂಗೇ ಆಡ್ಬಿಡೋಣ. ನೋಡಿ, ಈ ಸಲ ಗೆದ್ದಿರೋದಲ್ಲ ಬ್ಯಾಟಿಂಗ್ ಆಗ್ಬಿಟ್ಟೇ ಗೆದ್ದಿರೋದು. ಈ ಟೂರ್ನಮೆಂಟ್ ಫುಲ್ ಬ್ಯಾಟಿಂಗ್ ಆಗ್ಬಿಟ್ಟೆ ಗೆದ್ದಿರೋದು. ಇಂಡಿಯಾ ಚೇಂಜ್ ಮಾಡ್ಬೇಕಾದ್ರೆ ಸೋತಿದ್ದೀವಿ ನಾವಲ್ಲಿ. ಅಲ್ಲ, ಸೌತ್ ಆಫ್ರಿಕಾ ಮ್ಯಾಚ್ ಬಗ್ಗೆ ಮಾತಾಡಬೇಕು ಗುರು. ಯಾವ ಥರ ಟ್ಯಾಕ್ಟಿಕ್ಸ್ ಮಾಡ್ತಾವ್ರು ಸೌತ್ ಆಫ್ರಿಕಾದವರು. ನೋಡಿ, ಇಂಡಿಯಾ ಮೇಲೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ಇವತ್ತು ನೋಡಿ ವೆಸ್ಟ್ ಇಂಡೀಸ್ ಮೇಲೆ ಅದೇ ಗ್ರೌಂಡು, ಬ್ಯಾಟಿಂಗ್ ಫಸ್ಟ್ ಮಾಡಲಿಲ್ಲ, ಬೌಲಿಂಗ್ ಫಸ್ಟ್ ಮಾಡಿದ್ರು. ಚೇಸ್ ಮಾಡ್ತೀವಿ ಅಂತ ಹೇಳಿದ್ದು, ಚೇಸ್ ಸಲೀಸಾಗಿ ಮಾಡಾಕಿದ್ರು ಅಹಮದಾಬಾದಲ್ಲಿ. ಏನು ರೀಡ್ ಮಾಡ್ತಾ ಇದ್ದಾರೆ, ಏನು ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದಾರೆ, ಏನು ಸ್ಟ್ರಾಟಜಿಗಳು ಮಾಡ್ತಾ ಇದ್ದಾರೆ, ಬ್ಲೂ ಪ್ರಿಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಇವರು. ಸಖತ್ತಾಗಿ ಅನಲೈಸ್ ಮಾಡ್ತಿದ್ದಾರೆ. ಈ ವೆನ್ಯೂಲಿ ಹಿಂಗಿರಬೇಕು, ಹಂಗಿರಬೇಕು, ಇವ್ರ ಮೇಲೆ ಹಂಗೆ ಮಾಡಬೇಕು, ಅವ್ರ ಮೇಲೆ ಹಂಗೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕ್ರಿಕೆಟಿಂಗ್ ಬ್ರೈನ್ನ ಉಪಯೋಗಿಸ್ತಿದ್ದಾರೆ ಸೌತ್ ಆಫ್ರಿಕನ್ಸು. ನಾವು ಅದು ಹೆಂಗೆ ಉಪಯೋಗಿಸಿದ್ವೋ ಏನು ಉಪಯೋಗಿಸಿದ್ವೋ ಗೊತ್ತಿಲ್ಲ. ನಾವು ಬೈಲಾಟ್ರಲ್ ಸೀರೀಸಲ್ಲಿ ಆಡ್ದಂಗೆ ಇವತ್ತು ಬಂತು ಮ್ಯಾಚು. ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಮ್ಯಾಚು ಕೂಡ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಬೈಲಾಟ್ರಲ್ ಸೀರೀಸ್ ಇದೇ ಥರ ಅಲ್ವಾ ಪಾಡ್ತಿದ್ವಿ ನಾವು. ಒಬ್ಬರಿತಾ ಇದ್ವಿ. 250, 230, 240, 270 ಈ ರೇಂಜ್ಗೆ ಇರ್ತಿತ್ತು ನಮ್ಮ ಸ್ಕೋರ್ಗಳೆಲ್ಲ. ಸೊ ಇವತ್ತು ಬೈಲಾಟ್ರಲ್ ಸೀರೀಸ್ ಮ್ಯಾಚು ಒಂದು ನೆನಪಾಯ್ತು ಅಷ್ಟೇ, ಜಿಂಬಾಬ್ವೆ ಅಗೇನ್ಸ್ಟು. 70 ರನ್ ಮಾರ್ಜಿನ್ ವಿಕ್ಟ್ರಿ, ಇಟ್ಸ್ ಅ ಹ್ಯೂಜ್ ವಿಕ್ಟ್ರಿ. ಇದನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಜಿಂಬಾಬ್ವೆ ಮೇಲೆ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ. ಬಟ್ ಇನ್ನೊಂದು ಸ್ವಲ್ಪ ಒಳಗಡೆ ವಿಕ್ಟ್ರಿ ತೊಗೊಬೇಕಾಗಿತ್ತು. ಅಂದರೆ ಇವ್ರು ಇಷ್ಟೊಂದು ಹೊಡೆದಕ್ಕೆ ಬಿಡಬಾರ್ದಾಗಿತ್ತು. ಆ ಬೆನೆಟ್ನ ಬಿಟ್ಕೊಂಡ್ವಲ್ಲ, ಬೆನೆಟ್ಟಿಗೆ ಇವತ್ತು ಸೆಂಚುರಿ ಆಗಬೇಕಾಗಿತ್ತು. ಸಿಕ್ಕಾಪಟ್ಟೆ ಡಿಸರ್ವಿಂಗ್ ಇದ್ರು, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಬೆನೆಟ್. ಅದನ್ನೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವತ್ತು ಬೋರಿಂಗ್ ಮ್ಯಾಚ್ ಆ್ಯಕ್ಚುಲಿ ಸೆಕೆಂಡ್ ಮ್ಯಾಚು. ಫಸ್ಟ್ ಮ್ಯಾಚ್ ಒಂದು ರೇಂಜಿಗೆ ಮಜಾ ಇತ್ತು. ಬಟ್ ಅದು ಕೂಡ ಹೋಗ್ತಾ ಒಂದು ಸೈಡ್ ಆಗೋಗ್ಬಿಡ್ತು. ಸೌತ್ ಆಫ್ರಿಕಾದವ್ರು ಬೇಗನೆ ಚೇಂಜ್ ಮಾಡ್ಬಿಟ್ಟು ಬಿಸಾಕೋದ್ರಲ್ಲ. ಏನು ಆಡಿದ್ದು ಸೌತ್ ಆಫ್ರಿಕಾದವ್ರು ಬ್ಯಾಟಿಂಗ್ನ. ನಾನು ಎರಡು ಮ್ಯಾಚ್ನು ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಒಂದು ಸ್ವಲ್ಪ ಕಲ್ಗಚ್ಚು ಮಾಡ್ತಿದ್ದೀನಿ. ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ ಮಗ. ಫಸ್ಟು ವೆಸ್ಟ್ ಇಂಡೀಸ್ ಅವರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. ಯಾರು ಕೂಡ ನಿಂತ್ಕೊಂಡು ಆಡಿಲ್ಲ. ಶಿಮ್ರಾನ್ ಹೆಟ್ಮೇರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ದಂಥ ಪ್ಲೇಯರು. ಇವಾಗ ಡಕ್ಔಟ್ ಆಗಬೇಕಾಗಿತ್ತು. ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಮತ್ತೆ ಪಟ್ಟಣಂಗೆ ಔಟ್ ಆಗಿದ್ದು. ಅಲ್ಲಿ ಯಾರ ಕೈಲೂ ಆಗಲಿಲ್ಲ. ಕಿಂಗ್ ಕೈಲಾಗಿರಲಿ, ಹೋಪ್ ಕೈಲಾಗಿರಲಿ, ಜೊತೆಗೆ ಈಗ ಆಡಿದ್ರಲ್ಲ ಲಾಸ್ಟ್ ಮ್ಯಾಚೆಲ್ಲ ಸಖತ್ತಾಗೆ ಪೋವಲ್ ಕೈಲಾಗಿರಲಿ, ಜೊತೆಗೆ ಚೇಸ್ ಬೇರೆ ಹಾಕೊಂಬಂದಿರಿ ಮ್ಯಾಚಲ್ಲಿ, ಅವ್ರ ಕೈಲೂ ಆಗಲಿಲ್ಲ. ಶರ್ಫೆನ್ ರೂಥರ್ಫೋರ್ಡ್ ಜೊತೆಗೆ ಜೇಸನ್ ಹೋಲ್ಡರ್ ನಿಂತ್ಕೊಂಡು ಆಡಿದ್ದು ಬಾಟಮಲ್ಲಿ. ಅವರಿಬ್ಬರ ಪಾರ್ಟ್ನರ್ಶಿಪ್ಪಿಂದ 170+ ಕ್ಲಾಕ್ ಮಾಡೋದಕ್ಕಾಗಿದ್ದು. ಸೊ ಇದನ್ನೇನು ಜಿಜುಬಿ ಟಾರ್ಗೆಟ್ ಅಂತ ಅಂದ್ಕೊಂಡು ಆರಾಮಾಗಿ ಸಲೀಸಾಗಿ ಚೇಂಜ್ ರನ್ ಮಾಡ್ಬಿಟ್ಟು ಬಿಸಾಕಿದ್ರು. ರಿಯಾನ್ ರಿಕಲ್ಟನು, ಕ್ವಿಂಟನ್ ಡಿ ಕಾಕು, ಆ್ಯಡನ್ ಮಾಕ್ರಮ್ ಪ್ಲೇಯರ್ ಆಫ್ ದ ಮ್ಯಾಚ್. 82 ರನ್ನು, 6 ಮೇಲೆ 6 ಚಚ್ ಬಿಸಾಕಿದ್ರು ಹಾಕ್ಕೊಂಡು. ಬೇಗನೆ ಮುಗಿಸಿದ್ರು. ಆ್ಯಕ್ಚುಲಿ ಬೌಲಿಂಗು ಕೂಡ ಕ್ರೆಡಿಟ್ ಕೊಡಲೇಬೇಕು. ಬಾಷ್ ಅವ್ರಿಗಾಗಿರ್ಬೋದು, ಜೊತೆಗೆ ಹಿಂಗಿಡಿಗಾಗಿರ್ಬೋದು, ರಬಾಡಾಗಿರ್ಬೋದು, ಪೇಸರ್ಸ್ಗಳೆಲ್ಲ ವಿಕೆಟ್ನ ಎತ್ಬಿಟ್ಟು ಡಾಮಿನೇಟ್ ಮಾಡಿ ಬಿಸಾಕಿದ್ರು ಇವರು. ವೆಸ್ಟ್ ಇಂಡೀಸ್ ಅವರು ಹೆಸರಿದಂಗೆ ಹೋದ್ರು. ಒಂಥರ ಒಬ್ಬರಿದಿರೋ ಲಾಸ್ಟ್ ಮ್ಯಾಚು ವೆಸ್ಟ್ ಇಂಡೀಸು ಜಿಂಬಾಬ್ವೆ ಅಗೇನ್ಸ್ಟು. ಅದೆಲ್ಲ ಕರ್ಗೋಗ್ಬಿಡ್ತು ಹಂಗೆ ವೆಸ್ಟ್ ಇಂಡೀಸಿಗೆ. ಬಟ್ ಇಲ್ಲಿ ಪರವಾಗಿಲ್ಲ, ಒಂದು ಮ್ಯಾಚ್ ಸೋತರು ಅನ್ನೋ ಮಾತ್ರಕ್ಕೆ ಎದ್ದಾಳಲ್ಲ ಅನ್ನಂಗಿಲ್ಲ. ಎದ್ಬಿಡ್ತಾರೆ ನಾವು ನೆಕ್ಸ್ಟ್ ಮ್ಯಾಚು. ಏನಕ್ಕೆ ಅವ್ರಿಗೆ ರೊಚ್ಚಿಗೆ ಎಪ್ಸೋದು. ನೋಡಿ ಇವತ್ತು ಹೆಂಗಿದೆ ಅಂತ. ಶಿವಮ್ ದುಬೆ ಪಾಪ ಅಂತ ಅನ್ನಿಸ್ತೈತೆ ಗುರು. ಶಿವಮ್ ದುಬೆಗೆ ಬ್ಯಾಟಿಂಗ್ ಆಪರ್ಚುನಿಟಿ ಕೊಡಬೇಕಾಗಿತ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡು ಇವತ್ತು ಫೀಲ್ಡಿಂಗಲ್ಲೂ ಕೂಡ ಏನೋ ಲತಾಜಿಕ್ ಆಗಿದ್ರು. ಬಿಡೋಗುರು ಹೋದ್ರೋಗ್ಲಿ 4-1 ಹತ್ರ ಇದ್ರು. ಫೀಲ್ಡಿಂಗ್ ಡೈವೇ ಆಗ್ತಿಲ್ಲ, ಕಣ್ಮುಂದೆ ಹೋಗ್ತಾಯಿತ್ತು ಬಾಲಲ್ಲಿ. ಬೌಲಿಂಗಲ್ಲೂ ಕೂಡ ಹುಚ್ಚನಾಗಿ ಆಡ್ಸ್ಕೊಂಡು ಹೊಡೆದ್ರು ಶಿವಮ್ ದುಬೆಗೆ ಹೊಡೆದಿರೋದೇ ಸ್ಕೋರು. ಇನ್ನು ಎಲ್ಲರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ನಮ್ಮ ಇಂಡಿಯಾ ಕಡೆ. ಶಿವಮ್ ದುಬೆಗೆ ಹುಚ್ಚನಾಗಿ ಹೊಡೆದಂಗೆ ಆಡ್ಸ್ಕೊಂಡು ಹೊಡೆದವ್ರು ಇವರು. ಹುಚ್ಚನಾಗಿ ಹೊಡೆದವ್ರು. ಬೆನೆಟನ್ನು ಇನ್ನೇನು ಚಚ್ಚಿದ್ದು ಇನ್ಯಾರು ಚಚ್ತಾರೆ ಸರಿಯಾಗಿ ಕೂದ್ರು. ಅಥವಾ ಅವ್ರು ನಮ್ಮ ಮೊಹಮ್ಮದ್ ಕೈಫ್ ಬೈದ್ಬಿಟ್ಟಿದ್ರಲ್ಲ ಚೆನ್ನಾಗಿ ಅವ್ರಿಗೆ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟಿದ್ರಲ್ಲ. ಅದನ್ನೇ ನಮ್ಮ ಮನ್ಸಿಗೆ ತಗೊಂಡು ಅದನ್ನೇ ಯೋಚನೆ ಮಾಡ್ಕೊಂಡ್ರು ಈ ಥರ ಮಾಡಿದ್ರ ಅಂತ ಗೊತ್ತಾಗ್ತಿಲ್ಲ. ಸೊ ಓಕೆ, ಪಾಪ ಅಂತ ಅನ್ನಿಸ್ತು. ಶಿವಮ್ ದುಬೆ ಈ ರೇಂಜಿಗೆ ಕೊಡ್ಸ್ಕೊಂತಿರೋದು ನೋಡ್ಬಿಟ್ಟು. ಬ್ಯಾಟಿಂಗ್ ಕೊಟ್ಟಿದ್ರೆ ಈ ಥರ ಆಗ್ತಿರಲಿಲ್ಲ ಅಂತ ಕಾಣ್ತಿದೆ. ಬ್ಯಾಟಿಂಗ್ ಕೊಟ್ಟಿತ್ತು ಅಂತಂದರೆ ಈ ಥರ ಆಡ್ತಿರ್ಲಿಲ್ಲ ನಾವು. ಬೌಲಿಂಗ್ ಚೆನ್ನಾಗಿ ಮಾಡಿರೋರು ಅವಾಗಲೂ ಕೂಡ. ನೋಡಿ ಇವತ್ತು ಹೆಂಗಾಗಿದ್ದು ಅಂತ ಒಂಥರ ಫ್ಲೋಟರ್ ಥರ ಯೂಸ್ ಮಾಡ್ಕೊಂಬಿಟ್ರು. ಶಿವಮ್ ದುಬೆ ಇಲ್ಲಪ್ಪ ನಿನ್ಗೆ ಈ ಸ್ಥಾನನೇ ಪಕ್ಕ ಏನಿಲ್ಲ, ನಿಮ್ಮನ್ನು ಬ್ಯಾಟಮ್ಗೂ ಕಳಿಸ್ತೀವಿ ಅನ್ನೋ ಥರ ಇವತ್ತು ಒಂಥರ ಮೇಲೆ ಕೆಳಗೆ ಆಡ್ತಿದ್ದು. ಹಾರ್ದಿಕ್ ಪಾಂಡ್ಯ ಮೇಲ್ಗಡೆ ಬರ್ತಾರೆ ಇವತ್ತು. ಹಾರ್ದಿಕ್ ಪಾಂಡ್ಯನ ಕೆಳಗಡೆ ಕಳಿಸ್ತಾಯಿದ್ರು, ಮೇಲ್ಗಡೆ ಬರ್ತಾರೆ ಇವತ್ತು. ಒಂಥರ ಫುಲ್ಲು ಸಿಕ್ಕಾಪಟ್ಟೆ ಸ್ಥಾನ ಪಲ್ಲಾಟನೇ ಆಗೋಗ್ಬಿಡ್ತು ಟೀಮಲ್ಲಿ. ತಿಲಕ್ ವರ್ಮಾ ಕೆಳಗಡೆ ಬಂದಿದ್ದು. ರಿಂಕು ಸಿಂಗ್ ಸ್ಥಾನನ ತಿಲಕ್ ವರ್ಮಾ ತುಂಬಿದ್ದು. ನಂಬರ್ 3 ಬೇಡ ಗುರು, ನೀನು ಬಾ ಗುರು ಅಂತ ಎಲ್ಲರೂ ಒಂಥರ ಫ್ಲೋಟರ್ ಥರನೇ ಯೂಸ್ ಮಾಡಿದ್ದು. ಬಟ್ ಸೂರ್ಯಕುಮಾರ್ ಮಾತ್ರ ಅವರ ಸ್ಥಾನ ಪಕ್ಕ. ಸಂಜು ಸ್ಯಾಮ್ಸನು ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ಓಪನ್ ಮಾಡಿದ್ದು. ಸೊ ಏನಿತ್ತು ಗುರು ಇವತ್ತಿನ ಮ್ಯಾಚು? ಏನೂ ಇರಲಿಲ್ಲ. ಎರಡೂ ಕೂಡ ಒನ್ ಸೈಡೆಡ್ ಮ್ಯಾಚೇ.
170+ ಹೊಡಿತಾ ಇದ್ದಂಗೆ ಸೌತ್ ಆಫ್ರಿಕಾಗೆ ಇದು ಟಾರ್ಗೆಟೇ ಅಲ್ಲ ಅಂತ ಗೊತ್ತಾಯಿತು. ಸಖತ್ತಾಗಿರುವಂಥ ಸೌತ್ ಆಫ್ರಿಕನ್ ಟೀಮು ಟಾಪ್ ಆರ್ಡ್ರೆ ಕೊಲಾಪ್ಸ್ ಮಾಡಿ ಬಿಸಾಕ್ತಾರೆ, ಚಚ್ಚು ಬಿಸಾಕ್ತಾರೆ. ಇನ್ಫ್ಯಾಕ್ಟ್ ಇವ್ರು ಇಲ್ಲಿ ನೋಡ್ತು ಅಂತಂದರೆ ನಮ್ಮ ಟೀಮ್ ಇಂಡಿಯಾಗೆ ಇರೋಂಥ ಬ್ಯಾಟಿಂಗ್ ಅಟ್ಯಾಕ್ನ ನೋಡ್ತು ಅಂತಂದರೆ ಇವ್ರು ಪೋಪ್ಲಲ್ಲಿ 80 ರನ್ ಹೊಡೆಸ್ಕೊಂತು ಅಂತ ಅಂದರೆ ಇನ್ನೆಲ್ಲಿಂದ ರಿಕವರಿ ಆಗುತ್ತೆ. 80 ರನ್ ಚಚ್ಚವ್ರೆ, ಇವ್ರು ಪೋಪ್ಲಲ್ಲಿ ನೋಡ್ತವ್ರೆ 44 ರನ್ ಹೊಡೆದವ್ರು ಜಿಂಬಾಬ್ವೆ ಅವರು. ಬಿಡಿ ಪಾಪ ಜಿಂಬಾಬ್ವೆ ಅವ್ರಿಗೆ ಏನು ಹೇಳೋಣ, ಅವ್ರ ಮೇಲೆ ಎಕ್ಸ್ಪೆಕ್ಟೇಷನು ಕೂಡ ಇರಲಿಲ್ಲ ಈ ಮ್ಯಾಚ್ನಾಗ ಗೆಲ್ತಾರೆ ಅಂತ. ಬಟ್ ನಾವು ಮಾರ್ಜಿನ ನೋಡ್ತಾ ಇದ್ವಿ, ಯಾವ ಮಾರ್ಜಿನಲ್ಲಿ ಗೆಲ್ತಾರೆ ಇಂಡಿಯಾ ಅಂತ. ಅದು ಗೊತ್ತಾಯ್ತು 70+ ರನ್ ಮಾರ್ಜಿನ್ ಅಂತ. ನಾನು ಹೇಳಿದ್ದಮ್ಮ 250 ಪಕ್ಕ ತಲ್ಲಿಟ್ಕೊಂಡು ಹೋಗಬೇಕು ಇಂಡಿಯನ್ ಟೀಮು. ಇಷ್ಟು 250 ಹೊಡಿಬೇಕು, ಇದನ್ನು ಆರಾಮಾಗಿ ಡಿಫೆಂಡ್ ಮಾಡ್ಕೊಬೇಕು ಅನ್ನೋದೇ ಮೈಂಡ್ ಸೆಟ್ ಇರುತ್ತೆ ಅಂತ. ಫಸ್ಟ್ ಮ್ಯಾಚ್ ರಿಸಲ್ಟ್ ಬಂದಾದ್ಮೇಲೆ ಕೂಡ ಇದೇ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರಲ್ಲ, ಇದು ಆ್ಯಕ್ಚುಲಿ ಒಂದು ಖುಷಿ ವಿಚಾರ. ಅದೇ ಒಂದು ಅಪ್ರೋಚು, ಆ ಒಂದು ಅಪ್ರೋಚು ಎಲ್ಲರಿಗೂ ಕೂಡ ರಬ್ ಆಫ್ ಆಗೋಗ್ಬಿಡ್ತು. ಇವತ್ತು ಓಪನರ್ಸ್ ಏನು ಆಡಿದ್ದು, ಏನು ಜಾಸ್ತಿ ಹೊಡೆದ್ಬಿಟ್ರು ಅಂತ ಹೇಳ್ತಿಲ್ಲ ಸಂಜು ಸ್ಯಾಮ್ಸನು. ಬಟ್ ಸ್ಟಾರ್ಟ್ ಕೊಟ್ಟಿದ್ದ ರೀತಿ ಹೆಂಗಿತ್ತು ಅಂತಂದರೆ ಸಖತ್ತಾಗಿನೇ ಸ್ಟಾರ್ಟ್ ಕೊಟ್ಟರು. ಎಲ್ಲರೂ ಕೂಡ ನೋಡಿ 6ಗಳನ್ನ ಹೊಡೆದಿದ್ದಾರೆ ಇವತ್ತು. ಇಂಡಿಯನ್ ಬ್ಯಾಟರ್ಸ್ ಎಲ್ಲರೂ ಕೂಡ ಅದ್ದೂರಿಯಾಗಿಯೇ ಆಡಿದ್ರು. ಆಡ್ದಷ್ಟು ಟೈಮು ಕೂಡ ಅದ್ದೂರಿಯಾಗಿ ಆಡಿದ್ರು. ಚಿಕ್ಕ ಸ್ಕೋರೇ ಹೊಡೆದಿರ್ಬೋದು, ಬಟ್ ಆದರೂ ಕೂಡ ಒಳ್ಳೆ ರೇಟಲ್ಲಿ ಆಡಿದ್ರು, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೇಕು. ಅಭಿಷೇಕ್ ಶರ್ಮಾ ಇವತ್ತು ಅವರ ಬೆರಳನ್ನ ಎತ್ತಿ ತೋರ್ಸೋ ಥರ ಆಗಿದ್ದು. ಮತ್ತು 50 ಬಂತಪ್ಪ ಅಭಿಷೇಕ್ ಶರ್ಮಾಗೆ ಒಂಥರ ಉಸಿರಾಡೋ ಥರ ಆಗೋಗ್ಬಿಡ್ತು ಇವಾಗ. 26 ಬಾಲಿಗೆ ಬಂದಂಥ 50 ಕ್ಲಾಸಿಯಾಗಿ ಕಾಣಿಸ್ಕೊಂಡ್ರು ಸಿಕ್ಕಾಪಟ್ಟೆ. ಆ್ಯಂಡ್ ಔಟ್ ಆಗಿದ್ದು ಕೂಡ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು, ಏನು ಸ್ಟ್ರಗಲ್ ಮಾಡ್ಕೊಂಡೇನು ಔಟ್ ಆಗಲಿಲ್ಲ. ಅದೇ 1-2 ಬೌಂಡ್ರಿ 1-2 ಸಿಕ್ಸ್ ಬರೋವರೆಗೂ ಅಷ್ಟೇ ಪಾಪ ಎಷ್ಟು ಡಕೌಟ್ಸ್ಗಳನ್ನ ನೋಡಿದ್ದಾರೆ ನೋಡಿ. ಒಂದು ಒಳ್ಳೆ ಫ್ಲೋ ಸಿಕ್ಕಿದೆ, ಇಲ್ಲಿಂದ ಆಚೆಗೆ ಇನ್ನೊಂದು ಸ್ವಲ್ಪ ರಿದಮ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಶಾನ್ ಕಿಶನ್ ನಂಬರ್ 3 ಬರ್ತಾರೆ, ಅವರು ಕೂಡ 38 ರನ್ ಹೊಡೆದಿದ್ದಾರೆ. ಅವರು ಕೂಡ ಕ್ವಿಕ್ ಆಗಿನೇ ಹೊಡೆದ್ರು, ಅವರು ಕೂಡ ಏನು ಸ್ಟ್ರಗಲ್ ಮಾಡ್ಕೊಂಡೇನು ಆಡಲಿಲ್ಲ, ಅವರು ಕೂಡ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಇಂಡಿಯನ್ ಬ್ಯಾಟರ್ಸ್ಗಳು ಎಲ್ಲಾನು ಕೂಡ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಬೌಂಡ್ರಿಲೇ ಔಟ್ ಆಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವ್ರಿಗೂ ಎಷ್ಟು 12-13 ಬಾಲ್ಗೆ ಹಾಕೊಂಡು ಚಚ್ಚು 30+ ಔಟ್ ಆಗ್ಬಿಡ್ತು ಅವರು ಸ್ಕೋರು. ಫುಲ್ಲು ಟಾಪ್ ಗೇರ್ಗೆ ಹಾಕೊಂಡ್ಬಿಟ್ರು ಸೂರ್ಯಕುಮಾರ್ ಯಾದವ್ ಬಂದಿದ್ದ ತಕ್ಷಣವೇ. ಅವರು ಕೂಡ ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಎಲ್ಲರೂ ಅದೇ ಬೌಂಡ್ರಿನಲ್ಲಿ ಮೇಲ್ಗಡೆ ಹೋಗುತ್ತೆ ಕ್ಯಾಚು, ಅದೇ ಥರನೇ ಔಟ್ ಆಗಿದ್ದು. ಇನ್ನೇನು ಯಾರು ಬೋಲ್ಡು ಆಗಿಲ್ಲ, ಯಾರು ಎಲ್ಬಿನೂ ಆಗಿಲ್ಲ, ಯಾರು ರನ್ಔಟು ಆಗಿಲ್ಲ, ಯಾತೂ ಆಗಿಲ್ಲ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಲಾಸ್ಟಲ್ಲಿ ನಿಂತ್ಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು. ಸೈಕ್ ಪಾರ್ಟ್ನರ್ಶಿಪ್ ಅದಂತೂ ಅಜ್ಜಿ. ಡಮಾಲ್ ಡಿಮಿಲ್ ತಿಲಕ್ ವರ್ಮಾ ಜೊತೆಗೆ ಏನು ತಿಲಕ್ ವರ್ಮಾ ಮಾಡಿದ್ದು ಯಪ್ಪ. ಎಲ್ಲ ಬೈತಿರೋದು ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಟ್ಟಿರೋ ಅಂತ ಕಾಣಿಸುತ್ತೆ. ಏನು ನಾನು ಆಡ್ಕೊಂತೀರ ಬಾಬರ್ ಆಜಮ್ ಕಮೆಂಟ್ ಸೆಕ್ಷನ್ ನೋಡ್ಕೊಂಡು ಸೆಕೆಂಡ್ ಬಾಬರ್ ಆಜಮ್ ಅಂತಿದ್ರು ತಿಲಕ್ ವರ್ಮಾಗೆ. ಟುಕು ಆಡೋದು ನೋಡ್ಬಿಟ್ಟು ಯಪ್ಪ ಇವತ್ತು ಏನು ತಿಲಕ್ ವರ್ಮಾ ಕಾಣಿಸ್ಕೊಂಡು 4 ಸಿಕ್ಸು ಇಟ್ಟಾಡ್ಸ್ಕೊಂಡು ವಾಂಚಿದ್ದಲ್ಲಿ. ನಾನೇನೋ 15 ಆಗೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ, 50 ಆಗಲಿಲ್ಲ ಅಲ್ಲಿ. ಅಂದರೆ ಫಾಸ್ಟೆಸ್ಟ್ ಲಿಸ್ಟಲ್ಲಿ ಅವ್ರದ್ದು ಕೂಡ ಒಂದು ಮೇಲ್ಗಡೆ ಬಂದಿರೋದು. ಅದು ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಟಾಪಲ್ಲಿ ಖಂಡಿತ ಬಂದಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ 50 ಆಗಿಲ್ಲ. ಹಾರ್ದಿಕ್ ಪಾಂಡ್ಯ 50 ಮಾಡಿಕೊಂಡು ಲಾಸ್ಟ್ ಓವರ್ಲಿ 2 ಸಿಕ್ಸ್ನ ಇಟ್ಬಿಟ್ಟು ಅವ್ರದ್ದು ಎಷ್ಟು 22 ಬಾಲಿಗೆ 50 ಬಂತು. ಒಟ್ಟಿನಲ್ಲಿ ಇಬ್ಬರು ಕೂಡ ಸೈಕಾಗಿ ಆಡಿದರೆ, ಇಬ್ಬರು ಕೂಡ ಸೈಕ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಸೊ ಆಲ್ ಓವರ್ ನೋಡ್ತು ಅಂತಂದರೆ ಎಲ್ಲರೂ ಕೂಡ ಮಸ್ತಾಗಿ ಬ್ಯಾಟಿಂಗ್ನ ಆಡಿದರೆ, ಎಲ್ಲರಿಂದನೂ ಕೂಡ ಅಗ್ರೆಸಿವ್ ಇಂಟೆಂಟ್ ಕಾಣಿಸ್ತಿತ್ತು. ಇವತ್ತು ಇಂಟೆಂಟ್ ಕಾಣಿಸ್ತಿತ್ತು ಗುರು, ಬೇಗ ಔಟ್ ಆಗಲಿ ನೋಡಿ. 33 ಈ ಥರ ಎಲ್ಲ ಸ್ಕೋರ್ಗಳೆಲ್ಲ ಮಾಡಿದ್ದಾರೆ ನೋಡಿ. ಸಂಜು ಸ್ಯಾಮ್ಸನ್ ಕೂಡ 20+ ಔಟ್ ಆಗಿದ್ದು. ಬಟ್ ಇಂಟೆಂಟ್ ಇತ್ತು, ಹೊಡೆಯುವಂಥ ಇಂಟೆಂಟ್ ಇತ್ತು, ಅಪ್ರೋಚ್ ಇತ್ತು. ಸೊ ಇದಕ್ಕೋಸ್ಕರ ಬೇಜಾರಾಗೋದಿಲ್ಲ ನಮಗೆ. 250ನ ಕ್ಲಾಕ್ ಮಾಡಿದ್ದಕ್ಕೆ ನಾವು ಎಲ್ಲರಿಗೂ ಕೂಡ ಇಂಟೆಂಟ್ ಇತ್ತು, ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಸೊ ಇದು ನಾವು ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಇವತ್ತು ನಿಜವಾಗ್ಲೂ ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. ಎಲ್ಲರೂ ಬೈತಿದ್ದಕ್ಕೆ ಸಿಕ್ಕಾಪಟ್ಟೆ ತೊಗೊಂಬಂದಿರೋದು. ಒಳಗಡೆಯಿಂದ ಒಂಥರ ಉಕ್ಕಿ ಹರಿತಾ ಇತ್ತು ಅವ್ರಿಗೆ ಈಚೆ ಕಡೆ. ಫಸ್ಟ್ನೇ ಬಾಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಅವ್ನ ಅಜ್ಜಿ. ನಾನು ಆಡೋದು ಇದೆಲ್ಲ ಆಗಿರೋ, ನಾನು ಆಡೋದು ಬೇರೆ ಇದೆ ಅಂತಾರೆ. ರಿಂಕು ಸಿಂಗ್ಗೆ ಗಾಂಡಗಾಬರಿ ಆಗೋಗ್ಬಿಟ್ಟು ಪಾಪ ರಿಂಕು ಸಿಂಗ್ಗೆ ಕ್ರೆಡಿಟ್ ಕೊಡಬೇಕು ಇವತ್ತು. ಅವರು ಎಲ್ಲೋ ಹೋಗಿದ್ರು ಕೂಡ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಬಂದ್ಬಿಟ್ಟು ಇವತ್ತು ಫೀಲ್ಡಿಂಗ್ ಕೂಡ ಮಾಡಿದ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಬಂದ್ಬಿಟ್ಟು. ಸೊ ಖಂಡಿತ ಕ್ರೆಡಿಟ್ ಕೊಡಬೇಕು, ಡಿಸರ್ವಿಂಗ್ ಇದ್ದಾರೆ ಅದಕ್ಕೆ. ಬಟ್ ನೋಡಿ ರಿಂಕು ಸಿಂಗ್ ನೆಕ್ಸ್ಟ್ ಮ್ಯಾಚ್ ಆಡಿಸ್ದೇ ಇರೋ ಥರನೇ ಆಗೋಗ್ಬಿಡ್ತು. ಅವ್ರು ಒಂದು ಮ್ಯಾಚ್ ಒಂದು ಸ್ವಲ್ಪ ಈಚೆ ಹೋಗಿದ್ದು ಟೀಮಿಂದ, ಅವ್ರನ್ನ ಮ್ಯಾಚಿಂದ ಈಚೆ ಕಡೆ ಬಿಟ್ಕೊಂಡು ಕೊಡೋ ಥರ ಆಗ್ಬಿಡ್ತೀವಿ. ಇವಾಗ ನೋಡಿ ತಿಲಕ್ ವರ್ಮಾ ಈ ಒಂದು ಪೊಸಿಷನಲ್ಲಿ ಸಖತ್ತಾಗಿ ಆಡಿರೋದ್ರಿಂದ ರಿಂಕು ಸಿಂಗ್ ಬೇಡ ಅಂತ ಹೇಳ್ತಾರೆ ನೆಕ್ಸ್ಟ್ ಮ್ಯಾಚ್ಗೆ. ಇವತ್ತಿನ ದಾಖಲೆ ಏನು ಅಂತಂದರೆ ವರ್ಲ್ಡ್ ಕಪ್ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ನ ಮಾಡಿರೋದು ನಮ್ಮ ಟೀಮ್ ಇಂಡಿಯಾ. ವೆಸ್ಟ್ ಇಂಡೀಸ್ ಅವ್ರದ್ದಿತ್ತು ಸೆಕೆಂಡ್ ಹೈಯೆಸ್ಟು. ಅದೇ ಮೊನ್ನೆ ಹೊಡೆದಿಲ್ಲಪ್ಪ ಇವರು ಜಿಂಬಾಬ್ವೆ ಮೇಲೆ ಹೊಡೆದಿದ್ದು. ಏನಿದು ನಮ್ಮ ಗ್ರೂಪಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಆಗ್ತಾ ಇದ್ದಾವೆಲ್ಲ. 260 ಹೈಯೆಸ್ಟ್ ಶ್ರೀಲಂಕಾದವ್ರದ್ದಿರೋದು. ಬಟ್ ಆ ರೆಕಾರ್ಡ್ನ ಬೀಟ್ ಮಾಡೋಕ್ಕಾಗ್ತಿಲ್ಲ. ಆ ರೆಕಾರ್ಡ್ ಸುತ್ತಮುತ್ತನೇ ಓಡಾಡ್ತಾ ಇದ್ದೀವಿ. ವೆಸ್ಟ್ ಇಂಡೀಸು ಕೂಡ ಹೊಡಿತಾರೆ 254. ಇವತ್ತು ನೋಡಿ ನಾವು ಇನ್ನೊಂದು 2 ರನ್ ಜಾಸ್ತಿ ಹೊಡೆದಿವಿ, 256 ರನ್ ಹೊಡೆದ್ಬಿಟ್ಟು ಇವಾಗ ಸೆಕೆಂಡ್ ಪೊಸಿಷನ್ಗೆ ಬಂದು ಕೂತ್ಕೊಂಡಿದ್ದೀವಿ. ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಈ ಸ್ಕೋರು ಆಫ್ಟರ್ ಶ್ರೀಲಂಕಾ. ಇನ್ನೂ ಒಂದು ರೆಕಾರ್ಡ್ ಏನು ಅಂತಂದರೆ ಬೆನಿಟ್ ಅವ್ರು ಮಾಡಿದಂಥ ರೆಕಾರ್ಡು. ಇಂಡಿಯಾ ಅಗೇನ್ಸ್ಟು ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಯಾರು ಅಂತಾರೆ ಅದು ಕ್ರಿಸ್ ಗೇಲ್. 98 ರನ್ಸು. ಒಂದೇ ಒಂದು ರನ್ನಿಂದ ಅವರ ರೆಕಾರ್ಡ್ನ ಈಕ್ವಲ್ ಮಾಡೋದು ಮಿಸ್ ಆಗೋಯ್ತು ಇವ್ರಿಗೆ. ಇನ್ಫ್ಯಾಕ್ಟ್ ಮಾಡಿರೋರು ಅವ್ರು ಯಾರೋ ಮೂಸೇನೋ ಪಾಸೇನೋ ಯಾರೋ ಬಂದ ನೋಡಿ ಅಲ್ಲಿ ಬಾಟಮಲ್ಲಿ ಬಾಲ್ ತಿಂದ್ಬಿಟ್ಟು ಹಂಗೇನೆ ಅಲ್ಲಿ ಪಾಪ ಸೆಂಚುರಿ ಆಗಿರೋದು. ಸ್ಟ್ರೈಕ್ ಕೊಟ್ಟಿತ್ತು ಅಂತಾರೆ. ಇವರೇ ಓಡಬಾರ್ದಾಗಿತ್ತು ನನ್ನ ಪ್ರಕಾರ. ಅಲ್ಲಿ ಫಸ್ಟ್ ಬಾಲೋ ಸೆಕೆಂಡ್ ಬಾಲೋ ಲಾಸ್ಟ್ ಓವರಲ್ಲಿ ಹಿಂಗೆ ಹೆಂಗಿದ್ರಲ್ಲಿ ಭೂಬೆ ಬಾಲಿಂಗ್ ಮಾಡಿದ್ರು. ಆರಾಮಾಗಿ ಆಡ್ಕೊಂಡಿರ್ಬೋದಾಗಿತ್ತು ಅಲ್ಲಿ. ಏನಲ್ಲೇನು ಸ್ಟ್ರೈಕ್ ಕೊಡಬೇಕಾಗಿತ್ತ ಮೂಸೆಗೆ ಅಲ್ಲಿ? ಏನು ಮೂಸ್ತಿದ್ರು ಬಂದ್ಬಿಟ್ಟಲ್ಲಿ ಔಟ್ ಆಗ್ಬಿಟ್ಟು ಹೋದ್ರಲ್ಲಿ. ದೂಬೇಗ ಔಟ್ ಆಗ್ಬಿಟ್ಟು ಹೋದ್ರಲ್ಲಿ.
ಇವರೇ ಆಡಿತ್ತು ಅಂದರೆ ಸೆಂಚುರಿನಾದರೂ ಬಂದಿರೋದಾ? ತಲೆ ಉಪಯೋಗಿಸ್ಬೇಕು ತಾನೆ. ಎಷ್ಟು ವರ್ಷ ಬೇಕೋ ಇನ್ನು ಒಬ್ರು ಬಂದ್ಬಿಟ್ಟು ಜಿಂಬಾಬ್ವೆಯಿಂದ ಸೆಂಚುರಿ ಹೊಡೆಯೋಕ್ಕೆ ಇಂಡಿಯಾ ಮೇಲೆ, ಅದು ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಇವಾಗ ಕ್ರಿಯೇಟ್ ಮಾಡಿದ್ದಾರೆ, ಇವ್ರದೇ ಹೈಯೆಸ್ಟು ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಇಂಡಿಯಾ ಅಗೇನ್ಸ್ಟು ಯಾರ್ದು ಹೈಯೆಸ್ಟು ಅಂತ ಅನ್ನೋದು ಬೆನಿಟ್ದೇನೆ ಜಿಂಬಾಬ್ವೆ ಅಂತ ಬಂದಾಗ. ಸಿಕಂದರ್ ಆಜಾದ್ ಅವ್ರದ್ದಿತ್ತು ಎಲ್ಲ ರೆಕಾರ್ಡ್ಗಳೆಲ್ಲ, ಸೊ ಅದು ರೆಕಾರ್ಡೆಲ್ಲ ಈಚೆ ಕಡೆ ಹೋಯ್ತು ಇವಾಗ. ಸೊ ಪಾಪ ಚೆನ್ನಾಗಿ ಆಡಿದರೆ ಸೆಂಚುರಿ ಬರಬೇಕಾಯ್ತದೆ, ಒಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಡಿಸರ್ವಿಂಗ್ ಇದ್ರಿ ಇವತ್ತು ಸೆಂಚುರಿ ಹೊಡೆಯೋದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಸಿಕಂದರ್ ಆಜಾದ್ ಸ್ವಲ್ಪ ಚಿಕ್ಕ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಇನ್ಯಾರು ಕೂಡ ಅಲ್ಲಿ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ನ ಕೊಟ್ಟವರು ಯಾರೂ ಇಲ್ಲ. ಮುನಿಯಾನ್ ಆಗಿರ್ಬೋದು, ಜೊತೆಗೆ ಮಯರ್ಸ್ ಆಗಿರ್ಬೋದು, ಆಮೇಲೆ ಬೋಲ್ ಆಗಿರ್ಬೋದು, ಎಲ್ಲ ಬೇಗನೆ ಔಟ್ ಆದರು. ಹರ್ಷ್ದೀಪ್ ಸಿಂಗಿಗೆ 3 ವಿಕೆಟು, ಒಂದೇ ಓವರ್ 2 ವಿಕೆಟ್ನ ಎತ್ಬಿಟ್ರು ಹರ್ಷ್ದೀಪ್ ಸಿಂಗು. ಫಸ್ಟ್ ವಿಕೆಟ್ ಎತ್ತಿದ್ದೆ ಇನ್ಫ್ಯಾಕ್ಟ್ ಇವರು ನಮ್ಮ ಅಕ್ಷರ್ ಪಟೇಲ್ ಅವರು, ಏನು ಲೆಫ್ಟ್ ಹ್ಯಾಂಡರ್ ವಿಕೆಟ್ ಎತ್ತಕ್ಕಾಗೋದೇ ಇಲ್ಲ ಅನ್ನೋ ಥರ ಹೇಳಿದ್ರಲ್ಲ, ಲೆಫ್ಟ್ ಹ್ಯಾಂಡರ್ ವಿಕೆಟ್ ಅವರೇ ಅಲ್ವಾ ಎತ್ತಿದ್ದು, ಮರುಮನಿಯವರ ವಿಕೆಟ್ನ ಇನಿಷಿಯಲ್ ಬಂದ್ಬಿಟ್ಟು ಅವರೇ ಬ್ರೇಕ್ ತನಕ ಕೊಟ್ಟಿದ್ದು. ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ, ಈಚೆನೇ ಇಟ್ಬಿಟ್ಟಿದ್ರಲ್ಲ ಇವ್ರನ್ನ ತೆಗೆದುಬಿಟ್ಟು ಇವಾಗ ಅವರೇ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡರ್ ವಿಕೆಟ್ನ ಎತ್ಬಿಟ್ರು. ಆಮೇಲೆ ನಮ್ಮ ವರುಣ್ ಅಣ್ಣ ಬಂದ್ಬಿಟ್ಟು ಒಂದು ವಿಕೆಟ್ ಎತ್ತಲೇಬೇಕು. ವರುಣ್ ಚಕ್ರವರ್ತಿ ಒಂದು ಮ್ಯಾಚಲ್ಲಿ ಒಂದು ವಿಕೆಟ್ ಇರಲೇಬೇಕು, ವಿಕೆಟ್ಲೆಸ್ ಹೋಗುವಂಥ ಸೀನ್ ಇಲ್ಲ. ಒಂದು ವಿಕೆಟ್ ಎತ್ಬಿಡ್ತೀನಿ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ವರುಣ್ ಚಕ್ರವರ್ತಿ. ಬೈ ಡಿಫಾಲ್ಟ್ ಒಂದು ವಿಕೆಟ್ ಇರಬೇಕು. ನೋಡಿ ಇವಾಗ 19ನೇ ಮ್ಯಾಚು ಕನ್ಸಿಕ್ಯೂಟಿವ್ ಆಗಿ ಒಂದು ವಿಕೆಟ್ಲೆಸ್ ಹೋಗದೇ ಇರೋಂಥ ಮ್ಯಾಚ್ ವರುಣ್ ಚಕ್ರವರ್ತಿ. ಒಂದು ವಿಕೆಟನ್ನು ಎತ್ತುತ್ತಾರೆ. ಹರ್ಷ್ದೀಪ್ ಸಿಂಗಿಗೆ 3 ವಿಕೆಟ್, ಇನ್ನೇನು ಶಿವಮ್ ದುಬೆ ಲಾಸ್ಟಲ್ಲಿ ಒಂದು ವಿಕೆಟ್ ಬಿತ್ತು. ಪಾಪ ಅವ್ರಿಗೆ ಒಂದು ಬೆನಿಟ್ ಅವ್ರಿಗೆ ಒಂದು ಸೆಂಚುರಿ ಆಗಬೇಕಾಯ್ತು, ಅದೊಂದು ಮಿಸ್ ಆಯ್ತು ಅಷ್ಟೇ. ಅದೊಂದು ಡಿಸಪಾಯಿಂಟ್ ಆಯಿತು ಅಂತಂದರೆ ಇನ್ನೇನು ಕನ್ವಿನ್ಸಿಂಗ್ ವಿಕ್ಟ್ರಿ ಇಂಡಿಯಾಗೆ. ಮ್ಯಾಚ್ ಬಿಟ್ಬಿಟ್ಟಿದ್ರು, ಸುಮ್ಮನೆ ಅಲ್ಲಿ ಸೆಂಚುರಿ ಆಗುತ್ತಾ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ವಿ ಅಷ್ಟೇ ಎಲ್ಲರೂ. ಸೆಂಚುರಿ ಆಗಲಿಲ್ಲ. ಲಾಸ್ಟಲ್ಲಿ ಉಳಿದಿದ್ದೇನು ಅಂತಾರೆ, ಮೂಸೇನೋ ಪಾಸೇನೋ ಇದನ್ನೆಲ್ಲ ಸ್ಟ್ರೈಕ್ ಕೊಡಬೇಕು ಅಂತ ಅನ್ಕೊಂತಿದ್ವಿ. ಬಟ್ ಸ್ಟ್ರೈಕ್ ಕೊಡೋಕ್ಕಾಗಲಿಲ್ಲ ಕರೆಕ್ಟ್ ಟೈಮ್ಗೆ, ಸೆಂಚುರಿ ಕೂಡ ಬರಲಿಲ್ಲ. ಸೊ ಇದೊಂದು ಸ್ವಲ್ಪ ಪಾಪ ಅನ್ನಿಸ್ತು ಅಷ್ಟೇ. ಅದು ಬಿಡ್ತು ಅಂತಂದರೆ ಮ್ಯಾಚ್ ಸಲೀಸಾಗಿ ಆಡಿದ್ದಾರೆ ಇವತ್ತು, ಬಿಂದಾಸಾಗಿ ಆಡಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಮಾರ್ಜಿನು ಜಾಸ್ತಿ ಬೇಕಾಗಿತ್ತು ಅಂತಲೂ ಕೂಡ ಅನ್ನಿಸ್ತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.